Audio Jungle. ಹುಟ್ಟಿದಾಗ ಮಾತ್ರ ತಮ್ಮನಾಗಿದ್ದೀನಿ. ಎಂಟೇ ತಾಲೂಕಲ್ಲಿ ಒಬ್ಬ ಮಗನಾಗಿ, ಒಬ್ಬ ಅಣ್ಣನಾಗಿ, ತಮ್ಮನಾಗಿ ಸೇವೆ ಕೊಟ್ಟಿರುವಂಥ ಆಲಂಗು ಶ್ರೀನಿವಾಸ್ ಅವರ ನಾವು ಇವತ್ತು ಆಗಲಿ ನಾಳೆದಾಗ 9ಕ್ಕೆ 14 ವರ್ಷ 13 ಮುಗಿಸಿ, ಐ ಥಿಂಕ್ ಇಫ್ ಐ ರೈಟ್ ಅಲ್ಲಮ್ಮ, 14 ವರ್ಷ ಆಗಿದೆ. 14 ವರ್ಷದಿಂದ ಕೂಡ ಮನುಷ್ಯನಿಗೆ ನಿಯತ್ತು ಅನ್ನೋದು ಹೆಂಗೆ ಮುಖ್ಯನೋ ಇದನ್ನೇ ನಾವು ನಿಯತ್ತು ಅಂತ ಹೇಳೋದು. ಅದಕ್ಕೆ ನಮ್ಮ ಹುಡುಗರಿಗೆ ಮನಸ್ಫೂರ್ತಿಯಾಗಿ ಅವ್ರಿಗೆ ನಾನು ಸನ್ಮಾನ ಮಾಡಬೇಕು. ಯಾಕಪ್ಪ ಅಂದರೆ ಒಂದೇ ₹1 ದುಡ್ಡು ಕಾಸು ಕೊಟ್ಟಿಲ್ಲ, ಸಲಹೆ ಕೊಟ್ಟಿದ್ದೀನಿ, ಫೋನ್ನಲ್ಲಿ ಅಡ್ವೈಸ್ ಮಾಡಿದ್ದೀನಿ, ಬಿಟ್ಟರೆ ಒಂದು ಬಿಡಿ ಕಾಸು ಕೊಟ್ಟಿಲ್ಲ. ಕಾಸು ತಮ್ಮನಾಗಿ ಕೊಡ್ಬೋದು, ಮಗಳಾಗಿ ಊಟ ಹಾಕ್ಕೊಂಡು ಹೋಗ್ಬೋದು, ಶಾಲು ಹಾಕ್ಕೊಂಡು ಹೋಗ್ಬೋದು. ಅದು ಅವ್ರ ಮನೇಲಿ ಹುಟ್ಟಿದ್ದಕ್ಕೆ ಮಗಳಾಗಿ ತಮ್ಮನಾಗಿ ನನಗೆ. ಬಟ್ ಇವ್ರು ಏನು ನಮ್ಗೆ ಸಂಬಂಧನೇ ಇಲ್ಲ ಅಂದರೆ, ಸಂಬಂಧ ಇಲ್ಲ ಅಂದರೆ ಈ ಲೆಕ್ಕದಲ್ಲ. ಇದೆಲ್ಲ ಕಂಪ್ಲೀಟಾಗಿ 14 ವರ್ಷನೂ ಆಗ್ತಾ ಇರೋದು ಆ ಗ್ಯಾಪ್ ನಡ್ಕೊಂಡಿದ್ದಾರೆ. ಆ ನಿಯತ್ತಿಗೆ ಅವರಿಗೆ ನಾನು ತಲಬಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಈ ನಿಯತ್ತನ್ನು ತುಂಬ ಇಂಪಾರ್ಟೆಂಟ್. ಅದೇ ಕೊಟ್ಟದ್ದು ನಮ್ಮ ಅಪ್ಪ ನಮಗೆ. ಯಾವುದೇ ಮನೆಗೆ ಹೋದ ಒಂದು ಗ್ಲಾಸ್ ನೀರು ಕೊಟ್ಟರೆ ಅದು ಗ್ಯಾಪ್ನೇ ಇರಬೇಕು ಅಂತ ನಾವು ಏನೂ ಕೊಟ್ಟಿಲ್ಲ. ಅವ್ರು ಕೊಟ್ಟಿದ್ದು ಅಭಿಮಾನ, ಲವ್ ಆ್ಯಂಡ್ ಅಫೆಕ್ಷನ್. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಹುಡುಗರಿಗೆಲ್ಲರಿಗೂ ಆಶೀರ್ವಾದ ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ. ಹಿಂಗೆ ಎವ್ರಿ ಇಯರ್ ನಮ್ಮ ಅಣ್ಣನ ನೆನಪಿಸುತ್ತಾ ನೀವು ಬೆಳೀರಿ. ಹಂಗೆ ವಿಶ್ವಾಸವನ್ನು ಬೆಳೆಸ್ಕೊಂಡು ಒಬ್ಬ ಚೆನ್ನಾಗಿ ಹೇಳಬೇಕು. ಯಾಕಪ್ಪ ಅಂದರೆ ಇದು ಕ್ರಿಕೆಟ್ ಇಂಪಾರ್ಟೆಂಟ್ ಅಲ್ಲ, ಯಾರು ಬೇಕಾದರೆ ನಡೀತದೆ ಹೋಗುತ್ತೆ. ಈ ಅಕ್ವೇಷನ್ ಇದೆಯಲ್ಲ ಈವೆಂಟು ಡಿಸೆಂಬರ್ 9 ನನಗೆ ಜ್ಞಾಪನ ಇರೋದು ಗೊತ್ತಿಲ್ಲ, ಅವ್ರು ಜ್ಞಾಪನ ಇರ್ತಾರೆ. ಹಂಗಾಗಿ ನಾನು ನಮ್ಮ ಫ್ಯಾಮಿಲಿ ಪರವಾಗಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. 9ನೇ ತಾರೀಕು ಮುಕ್ತಾಯ ಆಗುತ್ತೆ. ಆ 9ನೇ ತಾರೀಕು ನಮ್ಮಲ್ಲಿ ಆಲಂಗೂರು ಫ್ಯಾಮಿಲಿ ಆಗ್ಬೋದು, ಆಲಂಗೂರು ನಿಷ್ಠಾವಂತ ಯಾವುದೂ ನಾಗೇಶಿಗೆ ಓಟ್ ಹಾಕಿಲ್ಲ. ಆದರೆ ನಾಗೇಶ್ ಗೆದ್ದ 6 ತಿಂಗಳಲ್ಲಿ ನನ್ನ ಕರೆಸ್ಕೊಂಡ್ರು ಒಂದು ಕಡೆ. ಎಲ್ಲಿ ಹೋದ್ರು ಏನು ಬ್ರದರ್, ನನಗೆ ಬ್ರದರ್ ಅಂತ ಹೇಳಿದ್ರು ಅವರು. ಏನು ಬ್ರದರ್, ಎಲ್ಲಿ ಹೋದ್ರು ಆಲಂಗೂರು ಅಂತಾರೆ. ಆಲಂಗೂರ ಪ್ರತಿಮೆಯನ್ನು ನಿಲ್ಲಿಸಲೇಬೇಕು, ಏನು ಮಾಡೋದು ಅಂತ ಹೇಳಿದ್ರು. ಅದು ನನ್ನ ಲೈಫ್ ಆಂಬಿಷನ್ ಅಂತ ಹೇಳಿದ್ದೆ ಅವರಿಗೆ. ಅದಕ್ಕೆ ಏನು ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಆ ಜಾಗ ಕೊಟ್ಟಂಥವರು ನಮ್ಮ ಶ್ರೀ ನಾಗೇಶ್ ಅವರು. ಖಂಡಿತ ಹೇಳ್ತೀನಿ ನಾನು, ನಾವು ಯಾರು ಓಟ್ ಹಾಕಕ್ಕೆ ಕೇಳೂ ಇಲ್ಲ ನಾವು. ಆದರೆ ಜನ ಅಭಿಪ್ರಾಯ ಅಭಿಮಾನ ನೋಡಿ ಆ ಜಾಗ ಉಂಟು ಶ್ರೀ ನಾಗೇಶ್ ಅವರು 9ನೇ ತಾರೀಕು ಇಲ್ಲಿ 7 ಗಂಟೆಗೆ ಬರ್ತಾ ಇದ್ದಾರೆ. ನಾನೇ ಬರ್ತೀನಿ ಶ್ರವಣ, ಆ ಪ್ರತಿಭೆಗೆ ಎಲ್ಲೂ ಹೋಗಬಾರ್ದು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾಗೇಶ್ವರ ಬರ್ತಾರೆ. ಆಮೇಲೆ ಇನ್ನೊಬ್ಬ ಹುಡುಗ ಶಂಭು ಅಂತ LHR ಕೆಲಸ ಮಾಡದೇ ಇರೋಂಥವನು. ಯಾಕಪ್ಪ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ನಮ್ಮಲ್ಲಿ ಕೆಲಸ ಮಾಡಿದಂಥವನು, ಬಟ್ಟೆ ಒಗೆಯೋನು, ಅನ್ನ ಹಾಕೋನು, ಅನ್ನ ಕೊಡೋನು, ಅನ್ನ ತಿನ್ನಿಸೋನು ಅವನು ಇವತ್ತು ಬಂದಿದ್ದಾನೆ. ಹಂಗಾಗಿ ಯಾಕಂದರೆ ಇವರೆಲ್ಲ ಹುಡುಗರು, ನಮ್ಮ ಹುಡುಗರು ನೆನೆಸ್ಕೋಬೇಕು ಅನ್ನೋಕ್ಕೆ ನಮ್ದು. ಯಾಕಂದರೆ ನಮ್ಮ ಸ್ಟ್ರೆಂತೆ ಸ್ವಾಭಿಮಾನ, ಅಭಿಮಾನ. ಹಂಗಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾಗೇಶ್ ಅವ್ರಿಗೆ ನಮ್ಮ ತಾಲೂಕಿನ ಪರವಾಗಿ, ಎಸ್ಪೆಷಲಿ ನನ್ನ ಫ್ಯಾಮಿಲಿ ಪರವಾಗಿ ನಾಗೇಶ್ ಅವರಿಗೆ ನಿಮ್ಮ ಮುಖಾಂತರ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.